ಆಚೆ ಗಾಳಿ ಕೂಡ ಜೋರಾಗಿ ಇದೆ ಬಾವಾ. ದೊಡ್ಡತ್ತೆ ಆತ್ಮನ ನಮ್ಮ ಅಕ್ಕ ಅಥವಾ ನಿಮ್ಮಮ್ಮ ನೋಡಿ ಹೇಳೋವರೆಗೂ ಅವ್ರು ಬಂದಿದಾರೋ ಇಲ್ವೋ ಅಂತ ನಮಗ್ ಗೊತ್ತಾಗಲ್ಲ. ಏನಾಯ್ತು ಮಾಮ್? ದೊಡ್ಡಮ್ಮ ಏನಾದ್ರೂ ಕಾಣಿಸ್ತಾ ಇದ್ದಾರಾ? ಇಲ್ಲ ಕಣ. ಅದ್ಗೆ ಬರ್ಲಿಲ್ವಾ? ಬಂದ್ರೆ ನಾನು ಹೇಳ್ತೀನಲ್ವಾ ವಿಕ್ರಾಂತ್ ಅವ್ರೆ. ನಿಮ್ ಪ್ರಯೋಗ ವೇಸ್ಟ್ ಆಯ್ತು ಅನ್ಸತ್ತೆ ರೀ. ಹೋಗ್ಲಿ ಬಿಡಿ ಸುಮನ, ಮಗುನ ನಿದ್ದೆ ಮಾಡಿಸಿದ್ನಲ್ಲ. ಇನ್ ಮುಂದೆ ಇವ್ರು ಈ ತರನೇ ಕೆಲಸ ಮಾಡ್ಕೊಂಡಿರ್ತಾರೆ ಅನ್ಸತ್ತೆ. ಸರಿಯಾಗಿ ನೋಡಿ ಮಾಮ್, ದೊಡ್ಡಮ್ಮ ಎಲ್ಲಾದ್ರೂ ಇದಾರೇನೋ ಅಂತ. ನಿಮ್ ಪಕ್ಕನೋ ಇಲ್ಲ ನಿಮ್ ಹಿಂದೆನೋ ಎಲ್ಲಿದ್ದಾರೆ ಅಂತ ಯಾರಿಗ್ ಗೊತ್ತು? ಇಲ್ಲಂತೂ ಇಲ್ಲ ಕಣೋ. ನೈನಿ ಆದ್ರೂ ಹೇಳ್ತಾ ಇದ್ಲಲ್ವಾ. ಪ್ರಯೋಗ ಮಾಡಿ ನನ್ನನ್ನ ನೋಡ್ಬೇಕು ಅನ್ಕೊಂಡಿದ್ಯಾ ತಿಲೋತ್ತಮ? ನನ್ನ ಕೈಯಲ್ಲಿ ಸತ್ತೆ ನೀನು. ಏನಾಯ್ತು ಮಾಮ್? ದೊಡ್ಡಮ್ಮ ಬಂದಿದಾರಾ ಇಲ್ವಾ? ಯಾಕೆ ಮಾತಾಡ್ತಿಲ್ಲ ಅತ್ತೆ? ಮಾತಾಡಿ. ಅಮ್ಮ ಬಂದಿದ್ದಿದ್ರೆ ನೈನಿ ಹೇಳ್ತಾ ಇದ್ಲಲ್ಲ. ಹಾಗಾದ್ರೆ ನನ್ನ ಎಕ್ಸ್ಪೆರಿಮೆಂಟು ಫ್ಲಾಪ್ ಅಂತಾಯ್ತು. ದೊಡ್ಡಮ್ಮಂಗೂ ಗಾಯತ್ರಿ ಪುಟ್ಟಿಗೂ ಸಂಬಂಧ ಇಲ್ಲ. ಇದಾರೆ ವಿಕ್ರಾಂತ್ ಅವ್ರೆ. ಅಮ್ಮ ನಡಿಯಮ್ಮ. ಎಲ್ಲಿಗೆ ಹೋದ್ರು ನನ್ನ ಬಿಡಲ್ಲ ಕಣೋ ನಿನ್ ದೊಡ್ಡಮ್ಮ. ಅಮ್ಮ ಪ್ಲೀಸ್. ಆಯಾ ತಪ್ಪಿದ್ರು ಅಂದ್ರೆ ಮತ್ತೆ ಹೊಡೆದಿರ್ತಾರೆ ಅನ್ಸತ್ತೆ. ಅದನ್ನೇ ಅಲ್ವಾ ನಾನು ಹೇಳಿದ್ದು. ಪ್ರಯೋಜನ ಇಲ್ಲ ಬಾವಾ. ಅತ್ತೆಗ್ ನಿಜವಾಗ್ಲೂ ಹುಚ್ಚಿಡ್ದಿದೆ ಅನ್ಸತ್ತೆ. ಮೊದ್ಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಮಾಮ್ ಬನ್ನಿ ಮಾಮ್, ಬನ್ನಿ 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 ಮಾಮ್. ನಿಂತ್ಕೋತಿಲೋತ್ತಮ್ಮ, ಬಾರ್ಸಾಕ್ಬಿಡ್ತಾರೆ. ನಿಂತ್ಕೋ ನಿಂತ್ಕೋ. ಹಿಂದೆನೆ ಬರ್ತಿದ್ದಾರೆ ಕಣೋ, ಬೇಗ ಹೋಗೋ. ನಿಂತ್ಕೋತಿಲೋತ್ತಮ್ಮ, ನಿಂತ್ಕೋ. ಮಗುಗ್ ಎಚ್ಚರ ಆಗ್ತಿದೆ ಅನ್ಸತ್ತೆ. ಪೇಪರ್ ಅಲ್ಲಿ ಜಿಲೇಬಿನ ಜಾಂಗಿರೋ ಮಾಡೋ ತರ ರೌಂಡ್ ಆಗಿ ಗೀಚಿ ಏನೋ ಮಾಡಿದ್ರಿ ಅಲ್ವಾ? ಅದೇ ತರ ನನ್ಗೊಂದ್ ಕಾಪಿ ಕೊಡ್ತೀರಾ? ಯಾಕೆ? ಅದನ್ನ ನೋಡಿ ನಿದ್ದೆ ಮಾಡೋದಕ್ಕ? ನನಗ್ ಚೆನ್ನಾಗೇ ನಿದ್ದೆ ಬರತ್ತೆ ರೀ. ನಮ್ಮ ಅಕ್ಕನ್ನ ನಿದ್ರೆಲ್ ಮುಳುಗ್ಸಕ್ಕೆ ನಾನ್ ಕೇಳ್ತಿರೋದು. ಇಷ್ಟು ದಿನ ಆದ್ರೂ ನೈನಿ ಅದ್ಗೆ ಮನ್ಸು ಮಗು ತರ ಅನ್ನೋದು ನಿನಗ್ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ. ಅಬ್ಬಾ ಸದ್ಯ ಎತ್ಕೊಂಡು ಅವಳನ್ನ ಮುದ್ದಾಡು ಅಂತ ಹೇಳಿಲ್ವಲ್ಲ. ಅವಳನ್ನ ಎತ್ಕೊಂಡ್ರೆ ನಾನ್ ಸೊಂಟ ಮುರಿದು ನನ್ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಮತ್ತ್ಯಾಕೆ ಡ್ರಾ ಮಾಡ್ಕೊಡು ಅಂತ ಇದ್ಯಾ? ಆಬ್ರಕಡಾಬ್ರಾ ಅಂತೆಲ್ಲ ಹೇಳಲ್ಲ. ನಮ್ಮ ಅಕ್ಕ ಕಂಪ್ಲೀಟ್ ಆಗಿ ನಿದ್ದೆಯಲ್ಲಿ ಜಾರ್ಕೊಂಡ್ಮೇಲೆ ಭುಜಂಗಮಣಿ ಎಲ್ಲಿದೆ ಅಂತ ಕೇಳ್ತೀನಿ. ಉತ್ತರ ಹೇಳ್ತಾಳೋ ಇಲ್ವೋ ನೋಡೋಣ.
ಹೇಳಿದ್ಲು ಅಂದ್ರೆ ನಿಮ್ ಎಕ್ಸ್ಪೆರಿಮೆಂಟ್ ವರ್ಕ್ ಆಗತ್ತೆ ಅಂತ ಅರ್ಥ. ಏನಂತೀರಾ? ಅಪ್ಪಿ ತಪ್ಪಿ ನಿನ್ ಕರ್ಮ ಕೆಟ್ಟು ಅತ್ಗೆಗೇನಾದ್ರು ಪ್ರಜ್ಞೆ ತಪ್ಪಿದ್ರು ಅಂತ ಅನ್ಕೋ, ನೀನ್ ಮಣಿ ಎಲ್ಲಿದೆ ಅಂತ ಕೇಳೋ ಅಷ್ಟ್ರಲ್ಲಿ ನಿನಗೆ ಹೊಡೆದು ಬಿಡ್ತಾರೆ. ಹೇಳ್ತಾ ಇದ್ದೀನಿ, ಕೇಳೋದ್ ಕೂಡ ತಪ್ಪಾ? ಎಕ್ಸ್ಪೆರಿಮೆಂಟ್ ಒಳ್ಳೇದಕ್ಕೋಸ್ಕರ ಮಾಡ್ಬೇಕು. ಹಾ, ಹಾಗಾದ್ರೆ ನೀವ್ ಮಾಡಿದ್ದೇನು? ನಿಮ್ ಹೆತ್ತ ತಾಯಿಕೆನೆ ಊದೋ ಹಾಗೆ ಮಾಡಿದ್ರಲ್ಲ. ಯಾರು ಹೊಡೆದಿದ್ದು? ಗಾಯತ್ರಿ ಅತ್ತೆ ಹೊಡಿತಾ ಇದ್ರು ಅಂತ ಅವ್ರು ಹೇಳ್ತಿದ್ರು, ನೀವೇನು ತಲೆಗೆ ಹಾಕೊಳ್ದೆ ಸುಮ್ನೆ ಇದ್ರಲ್ಲ. ದೊಡ್ಡಮ್ಮ ಏನಾದ್ರೂ ಬಂದಿದ್ರೆ ನಮ್ಮ ಅಮ್ಮಂಗೆ ಹೊಡಿತಾರಾ ಇಲ್ವಾ ಅನ್ನೋದನ್ನ ಯೋಚನೆನೂ ಮಾಡ್ದೆ. ಗಾಯತ್ರಿ ಪುಟ್ಟಿನೇ ದೊಡ್ಡಮ್ಮ ಅಂತ ನಿರ್ಧಾರ ಮಾಡಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು, ಆದ್ರೆ ಬರ್ಲಿಲ್ಲ. ಅಲ್ಲ, ಆಗ್ಲೇ ತಿಲೋತ್ತಮ್ಮ ಅತ್ತೆ ಗಾಯತ್ರಿ ಅಕ್ಕ ನನ್ನ ಹೊಡಿತಿದ್ದಾಳೆ, ನನ್ನ ಕಾಪಾಡಿ ಅಂತ ಹೇಳಿದ್ರು ಕೂಡ ಅದು ನಿಜ ಅಲ್ಲ ಅನ್ನೋ ತರ ಯಾಕೆ ನೀವೆಲ್ರೂ ಸುಮ್ನೆ ಇದ್ರಿ? ದೊಡ್ಡಮ್ಮ ಬಂದಿದ್ರೆ ನೈನಿ ಅದಕ್ಕೆ ನಮ್ಗೆ ಹೇಳ್ತಿದ್ರು. ಬರ್ಲಿಲ್ಲ ಅಂದಿದ್ದಕ್ಕೆ ನಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ನಮ್ಮಮ್ಮ ಪ್ಲಾನ್ ಮಾಡಿದ್ದು. ಗಾಯತ್ರಿ ಪುಟ್ಟಿಗೆ ಎಲ್ಲಿಲ್ಲದ ಗೌರವ ಮರ್ಯಾದೆ ಸಿಗೋ ತರ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸಂತೋಷ ಪಡೋದ್ ಬಿಟ್ಟು ನಿಮ್ ಅಮ್ಮನ್ ಬಗ್ಗೆ ಯಾಕೆ ತಪ್ಪು ತಿಳ್ಕೊತೀರಾ? ಅದ್ರ ಬಗ್ಗೆ ಹೇಳಿ. ಮೊದ್ಲಿಂದ ಗಾಯತ್ರಿ ಅಂದ್ರೆ ನಿನಗಾಗ್ಲಿ ನಮ್ಮಮ್ಮಂಗಾಗ್ಲಿ ಆಗಲ್ಲ. ಗಾಯತ್ರಿ ಪುಟ್ಟಿನೇ ದೊಡ್ಡಮ್ಮ ಅಂತ ಎಲ್ರೂ ಭಾವಿಸೋ ಹಾಗೆ ಮಾಡಿ ಅದಕ್ಕೇನಾದ್ರೂ ತೊಂದರೆ ಮಾಡಿ ಪುನರ್ಜನ್ಮದಲ್ಲೂ ಕೂಡ ದೊಡ್ಡಮ್ಮಂಗೆ ಪ್ರಾಣಾಪಾಯ ಇದೆ ಅಂತ ಭಯ ಹುಟ್ಸೋ ಅಂತವ್ರು ನಮ್ಮಮ್ಮ. ಇಷ್ಟು ಕೀಳ್ಮಟ್ಟದಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ಯೋಚಿಸಕ್ ಆಗಲ್ಲ. ಇಲ್ಲಿ ನೋಡು, ನಾನ್ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿರೋದು.